Divine Grace Igniter. ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 6ನೆಯ ಭಾನುವಾರದಲ್ಲಿದ್ದೇವೆ. ಆತ್ಮೀಯರೇ, ಇತಿಹಾಸದಲ್ಲಿ ಬಹಳ ಪ್ರಚಲಿತನಾಗಿರುವ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋರವರ ಬಗ್ಗೆ ನಾವೆಲ್ಲರೂ ಓದಿ ತಿಳಿದಿದ್ದೇವೆ. ಕ್ರಿಸ್ತನಿಗಿಂತ 100 ವರ್ಷಗಳ ಮೊದಲು ಮಾನವನ ಹೃದಯದಲ್ಲಿರುವ 2 ಕುದುರೆಗಳ ಬಗ್ಗೆ ಇವರು ಮಾತನಾಡಿದ್ದಾರೆ. ಆ ಕುದುರೆಗಳಾವುವೆಂದರೆ, ಮೊದಲನೆಯದು ಭಾವನೆ, ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಪ್ಯಾಷನ್, ಮತ್ತು ಎರಡನೆಯದು ವಿವೇಕ, ಆಂಗ್ಲ ಭಾಷೆಯಲ್ಲಿ ರೀಸನ್. ಭಾವನೆ ಎಂದರೆ ಅಡ್ಡಿ ಇಲ್ಲದ, ಅಪಾರ ಶಕ್ತಿಯುಳ್ಳ, ನಿಯಂತ್ರಿಸಲು ಸಾಧ್ಯವಿಲ್ಲದ ಮತ್ತು ದಿಕ್ಕು ತೋರಿಸಲು ಬಹಳ ಕಷ್ಟವಾದ ಕಾಡು ಕುದುರೆ. ವಿವೇಕ ಎಂದರೆ ಕಡಿವಾಣಕ್ಕೆ ಒಲಿದು ನಿಯಮಿತ ಹೆಜ್ಜೆಯಲ್ಲಿ ನಡೆಯುವ, ಸೂಚನೆಗಳಿಗೆ ಸ್ಪಂದಿಸುವ ತರಬೇತಿ ಪಡೆದ ಕುದುರೆ. ಭಾವನೆಗಳೆರಡನ್ನು ಜೋಡಿಸಿದ ರಥವು ಎಲ್ಲಿಯೂ ಹೋಗಬಹುದು, ಆದರೆ ಅದು ಬೇಗನೆ ಅಪಘಾತಕ್ಕೆ ಈಡಾಗುವುದು ಅಥವಾ ಉರುಳಿ ಬೀಳುವುದು ಖಚಿತ. ಏಕೆಂದರೆ ಕಡಿವಾಣವಿಲ್ಲದೆ, ತರಬೇತಿ ಪಡೆಯದೆ ತನ್ನದೇ ಆದ ದಿಕ್ಕಿನಲ್ಲಿ ಸಾಗುತ್ತವೆ. ಮತ್ತೊಂದೆಡೆ ವಿವೇಕಿಗಳೆರಡನ್ನು ಮಾತ್ರ ಆಯ್ಕೆ ಮಾಡಿದ ಸಾರಥಿ ಅತಿಯಾಗಿ ಎಚ್ಚರಿಕೆಯಿಂದ ಮತ್ತು ಭಯದಿಂದ ಯಾವ ಮಹತ್ವದ ಗುರಿಯನ್ನು ಆತ ಸಾಗಲಾರನು. ಆದರೆ ಭಾವನೆ ಮತ್ತು ವಿವೇಕವನ್ನು ಒಟ್ಟಿಗೆ ಜೋಡಿಸಿದರೆ ಶಕ್ತಿಯು ಸರಿಯಾಗಿ ನಿಯಂತ್ರಣದಲ್ಲಿರುತ್ತದೆ ಮತ್ತು ಜೀವನದ ಪ್ರಯಾಣವನ್ನು ಸಂತೋಷದಿಂದ ಅನುಭವಿಸಬಹುದು. ಆದ್ಮೇಲೆ ಈ ಆಯ್ಕೆಯು ನಮಗೆ ಬಿಟ್ಟಿದೆ. ಸರಿಯಾದ ಆಯ್ಕೆ ಮಾಡಿ ಆಜ್ಞೆಗಳನ್ನು ಪರಿಪಾಲಿಸಿದರೆ ನಿತ್ಯ ಜೀವ ಪಡೆಯುತ್ತೇವೆ. ತಪ್ಪಾದ ಆಯ್ಕೆ ಮಾಡಿದರೆ ಅಂತ್ಯವೂ ನಮ್ಮ ಕೈಯಲ್ಲೇ ಇದೆ. ನಮ್ಮ ಜೀವನದಲ್ಲಿ ನಾವು ಆರಿಸಿಕೊಳ್ಳುವ ಹಾದಿ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತದೆ. ಒಳಿತು ಕೆಡುಕುಗಳ ಮಧ್ಯೆ, ಬೆಳಕು ಕತ್ತಲೆಯ ಮಧ್ಯೆ ನಾವು ಆರಿಸಿಕೊಳ್ಳುವ ಹಾದಿ ಕ್ರಿಸ್ತ ಪ್ರೇರಿತ ಆಯ್ಕೆಯಾಗಿರಬೇಕು. ದ್ವೇಷ ತುಂಬಿರುವ ಈ ಜಗತ್ತಿನಲ್ಲಿ ಪ್ರೀತಿಯ ಹಾದಿಯನ್ನು ಆರಿಸಿಕೊಂಡು ಮುಂದೆ ಸಾಗಲು ಇಂದಿನ ವಾಚನಗಳು ಕರೆಯನ್ನ ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಪವಿತ್ರ ಬೈಬಲ್ ಗ್ರಂಥದಲ್ಲಿ 7 ಗ್ರಂಥಗಳನ್ನ ನಾವು ಡ್ಯೂಟ್ರೋಕೆನಾನಿಕಲ್ ಎಂದು ಕರೆಯುತ್ತೇವೆ. ಅಂದರೆ ಅಧಿಕೃತ ಅನುಗ್ರಂಥ ಎನ್ನಲಾಗುವುದು. ಅದರಲ್ಲಿ ಒಂದು ಗ್ರಂಥ ಸಿರಾಕನ ಗ್ರಂಥ. ಈ ಗ್ರಂಥದ ಲೇಖಕ ಧರ್ಮನಿಷ್ಠೆಯನ್ನು, ಧಾರ್ಮಿಕ ಆಚರಣೆ ವಿಚಾರಣೆಯನ್ನು ಪಾಲಿಸದಂತಹ ಸಮಾಜದಲ್ಲಿ ಅಥವಾ ಸಮುದಾಯದಲ್ಲಿ ವಾಸಿಸುತ್ತಿದ್ದರು. ಹೆಲೆನಿಸ್ಟಿಕ್ ಸಂಸ್ಕೃತಿಯ ವ್ಯಾಪಕ ಪ್ರಭಾವಕ್ಕೆ ಒಳಗಾಗಿದ್ದ ಡಯಸ್ಪೋರದ ಯಹೂದ್ಯರಿಗಾಗಿ ಈ ಗ್ರಂಥವನ್ನ ಬರೆಯಲ್ಪಟ್ಟಿದೆ. ಲೇಖಕರು ದೇವರ ನಿಯಮಗಳನ್ನು ಕಾಪಾಡುವ ವಿಷಯದಲ್ಲಿ ಆ ಕಾಲದ ಸಂಸ್ಕೃತಿಯೊಂದಿಗೆ ಯಾವುದೇ ಸಮರಸತೆ ಇರಬಾರದೆಂದು ಬಲವಾಗಿ ಹೇಳಿದರು. ದೇವರು ಮನುಷ್ಯನನ್ನು ಸೃಷ್ಟಿಸಿ ಆತನಿಗೆ ತನ್ನ ನಿಯಂತ್ರಣದಲ್ಲಿರಿಸದೆ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಹಾಗೂ ತನ್ನ ಜೀವನದಲ್ಲಿ ಹಲವು ಆಯ್ಕೆಗಳನ್ನು ದೇವರು ಮನುಷ್ಯನ ಮುಂದೆ ಇಟ್ಟಿದ್ದಾರೆ. ಮಾನವ ಒಳಿತನ್ನೇ ಆಯ್ಕೆ ಮಾಡುತ್ತಾನೆಂಬ ಹಂಬಲವು ದೇವರದ್ದು. ಒಳಿತು ಕೆಡುಕು, ಜೀವ ಮರಣದ ಆಯ್ಕೆ ಮಾಡುವಂತವರು ಮನುಷ್ಯರೇ ಹೊರತು ದೇವರಲ್ಲ. ಏಕೆಂದರೆ ದುರುಳನಾಗನೆಂದು ದೇವರು ಯಾರಿಗೂ ಆಜ್ಞಾಪಿಸಿಲ್ಲ. ನಮ್ಮ ಜೀವನದಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಲು ಈ ವಾಚನ ತಿಳಿಸುತ್ತದೆ. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸಿದ ನಂತರ ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರ ಧರ್ಮನಿಷ್ಠೆಯನ್ನ ಖಂಡಿಸುತ್ತಾರೆ. ಏಕೆಂದರೆ ಅವರ ಬೋಧನೆ ಮತ್ತು ಜೀವನ ಶೈಲಿ ದೇವರ ದೃಷ್ಟಿಯಲ್ಲಿ ಕಳಪೆಯಾಗಿದ್ದವು. ಹೇಳುವುದೊಂದು, ಮಾಡುವುದು ಮತ್ತೊಂದು ಎಂಬಂತೆ ಅವರು ಜೀವಿಸ್ತಾ ಇದ್ರು. ಬೋಧಿಸಿದಂತೆ ಜೀವನ ಜೀವಿಸುತ್ತಿರಲಿಲ್ಲ. ದೇವರು ಮೋಶೆಯ ಮೂಲಕ 10 ಆಜ್ಞೆಗಳನ್ನ ನೀಡಿ ಅದನ್ನು ಪಾಲಿಸಲು ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. ಆದರೆ ಅದು ಹೊರನೋಟದ ಡಾಂಬಿಕ ಆಚರಣೆಯಾಗಿರಬಾರದು. ಆ ಕಾರಣದಿಂದಲೇ ಪ್ರಭು ಯೇಸು ನಿಜವಾದ ಆಜ್ಞೆಗಳ ಅರ್ಥವೇನು, ಅಕ್ಷರಶಃ ಪಾಲನೆಯಲ್ಲ, ಬದಲಿಗೆ ಅಂತರಂಗದ ಪಾಲನೆಯ ಬಗ್ಗೆ ತಿಳಿಸುತ್ತಾರೆ. ಉದಾಹರಣೆಗೆ ಇಂದಿನ ಶುಭ ಸಂದೇಶದಲ್ಲಿ 2 ವಿಷಯಗಳ ಬಗ್ಗೆ ಪ್ರಭು ಯೇಸು ಕ್ರಿಸ್ತರು ಮಾತನಾಡುತ್ತಾರೆ. ಕೋಪ ಮತ್ತು
ಕಾಮ. ಮೊದಲನೆಯದಾಗಿ ಕೋಪ. ದಶ ಆಜ್ಞೆಗಳಲ್ಲಿ ನರಹತ್ಯೆ ಮಾಡಬೇಡ ಎಂಬ ಆಜ್ಞೆಯನ್ನು ನಾವು ಆಲಿಸಿದ್ದೇವೆ. ಪ್ರಭು ಯೇಸು ಹೇಳುತ್ತಾರೆ, ಕೋಪ ಕೊಲೆಗೆ ಮೂಲ ಎನ್ನುತ್ತಾರೆ. ನಮ್ಮ ಕೋಪದಿಂದ ನಾವು ಕೇವಲ ಇನ್ನೊಬ್ಬರನ್ನು ಮಾತ್ರ ನೋಯಿಸುವುದಿಲ್ಲ, ಬದಲಿಗೆ ಕೋಪವು ನಮಗೆ ಮತ್ತಷ್ಟು ಗಾಯಪಡಿಸುತ್ತದೆ. ಕೋಪವು ಅಪಾಯಕಾರಿಯೂ ಹಾನಿಕಾರಿಯೂ ಆಗಬಹುದು, ಏಕೆಂದರೆ ಅದರ ದುಷ್ಪರಿಣಾಮಗಳು ಅನೇಕ. ಕೋಪವು ಪ್ರೀತಿಯನ್ನು ನಾಶ ಮಾಡಿ ದ್ವೇಷವನ್ನ ನಿರ್ಮಿಸುತ್ತದೆ. ಕೋಪವು ಕ್ಷಮೆಯನ್ನು ನಾಶ ಮಾಡಿ ಪ್ರತಿಕಾರವನ್ನು ನಿರ್ಮಿಸುತ್ತದೆ. ಕೋಪವು ಸ್ನೇಹವನ್ನು ನಾಶ ಮಾಡಿ ಶತ್ರುತ್ವವನ್ನ ನಿರ್ಮಿಸುತ್ತದೆ. ಕೋಪವು ಶಾಂತಿಯನ್ನು ನಾಶ ಮಾಡಿ ಕಲಹವನ್ನ ನಿರ್ಮಿಸುತ್ತದೆ. ಕೋಪವು ಸಂತೋಷವನ್ನು ನಾಶ ಮಾಡಿ ನೋವನ್ನು ನಿರ್ಮಿಸುತ್ತದೆ. ಕೋಪ ನಮ್ಮನ್ನು ನಾಶ ಮಾಡುವ ಮೊದಲು ನಾವು ಕೋಪವನ್ನು ನಾಶ ಮಾಡೋಣ. ಕೋಪವನ್ನು ಜಯಿಸಲು ಪ್ರಭು ಯೇಸು ಕ್ಷಮೆ ಎಂಬ ಮಾರ್ಗವನ್ನು ಸೂಚಿಸುತ್ತಾರೆ. ಬಲಿಪೀಠದ ಬಳಿ ಕಾಣಿಕೆ ಇಟ್ಟು ಮೊದಲು ಹೋಗಿ ಸಹೋದರನೊಂದಿಗೆ ಸಮಾಧಾನ ಮಾಡಿಕೊಂಡು ಬಾ ಎಂದು ಯೇಸು ಹೇಳುತ್ತಾರೆ. ನಾವು ನಮ್ಮ ಸಹೋದರರೊಂದಿಗೆ ಸಂಬಂಧವನ್ನು ಮುರಿದಿದ್ದರೆ ನಮ್ಮ ಆರಾಧನೆ ದೇವರಿಗೆ ಇಷ್ಟವಾಗುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಆದ್ದರಿಂದ ಪ್ರತಿಕಾರಕ್ಕಿಂತ ಸಮಾಧಾನವನ್ನು ಆಯ್ಕೆ ಮಾಡೋಣ, ಏಕೆಂದರೆ ಕೋಪವು ನಮ್ಮನ್ನು ಬೇರ್ಪಡಿಸುವ ಗೋಡೆಗಳನ್ನು ಕಟ್ಟುತ್ತದೆ, ಆದರೆ ಕ್ಷಮೆಯು ನಮ್ಮನ್ನು ಸಂಪರ್ಕಿಸುವ ಸೇತುವೆಗಳನ್ನು ನಿರ್ಮಿಸುತ್ತದೆ. ಕೋಪವು ಒಂದು ಗಾಯವಾದರೆ ಕ್ಷಮೆಯು ಅದರ ಆರೈಕೆಯ ಮದ್ದು. ಈಗ ಆಯ್ಕೆ ನಮ್ಮದಾಗಿದೆ. ಎರಡನೆಯದಾಗಿ ಆತ್ಮೀಯರೇ, ಕಾಮ. ಪರ ಸ್ತ್ರೀಯನ್ನು ಕಾಮದ ದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿರುತ್ತಾನೆ. ಕಾಮವು ದುರ್ಗುಣ, ಪ್ರೀತಿ ಒಂದು ಸದ್ಗುಣ. ಕಾಮವು ದೇಹವನ್ನು ನೋಡುತ್ತದೆ, ಆದರೆ ಪ್ರೀತಿ ಹೃದಯವನ್ನು ನೋಡುತ್ತದೆ. ಕಾಮವು ವ್ಯಕ್ತಿಯನ್ನು ಬಳಸಿಕೊಳ್ಳಬೇಕಾದ ವಸ್ತುವಾಗಿ ಕಾಣುತ್ತದೆ, ಆದರೆ ಪ್ರೀತಿ ವ್ಯಕ್ತಿಯನ್ನು ಗೌರವಿಸಬೇಕಾದ ವ್ಯಕ್ತಿತ್ವವಾಗಿ ಕಾಣುತ್ತದೆ. ಕಾಮವು ನಮ್ಮನ್ನು ಕುರುಡನನ್ನಾಗಿ ಮಾಡಿ ವಿಕೃತಗೊಳಿಸುತ್ತದೆ, ಆದರೆ ಪ್ರೀತಿ ನಮ್ಮನ್ನು ಶುದ್ಧಗೊಳಿಸಿ ಪರಿವರ್ತಿಸುತ್ತದೆ. ಆತ್ಮೇರೆ, ಈ ರೀತಿ ಸನ್ಮಾರ್ಗ ದುರ್ಮಾರ್ಗ ಎರಡೂ ನಮ್ಮ ಮುಂದಿದೆ, ಆದರೆ ಸರಿಯಾದ ಆಯ್ಕೆಯ ಸ್ವಾತಂತ್ರ್ಯ ನಮಗೆ ಬಿಟ್ಟಿದೆ. ನಮ್ಮ ಆಯ್ಕೆಯನ್ನು ಸರಿಯಾಗಿ ತೆಗೆದುಕೊಂಡು ಒಳ್ಳೆಯ ಜೀವನವನ್ನು ನಾವು ಹೇಗೆ ಜೀವಿಸಬಹುದು? ಮೊಟ್ಟ ಮೊದಲನೆಯದಾಗಿ, ಕ್ರೈಸ್ತ ಜೀವನ ಒಂದು ಆಯ್ಕೆಯ ಜೀವನ. ಒಮ್ಮೆ ನಾವು ಆಯ್ಕೆ ಮಾಡಿದ ಮೇಲೆ ಹಿಂದೆ ನೋಡುವ ಪ್ರಶ್ನೆಯೇ ಇಲ್ಲ. ಜೀವನದಲ್ಲಿ ಏನೇ ಬರಲಿ ಮುಂದೆ ಸಾಗುತ್ತಲೇ ಇರಬೇಕು. ಇಟ್ಟ ಹೆಜ್ಜೆಯನ್ನು ದಿಟ್ಟ ಹೆಜ್ಜೆಯಾಗಿಸಿ. ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 14 ವಚನ 1 ಎಂಬ ಯೇಸುವಿನ ಮಾತಿನಲ್ಲಿ ಅಚಲವಾದ ವಿಶ್ವಾಸವಿರಿಸಿ ಮುಂದೆ ಸಾಗಬೇಕು. ಎರಡನೆಯದಾಗಿ, ದೇವರು ನಮ್ಮ ಮುಂದೆ ನೀರು ಮತ್ತು ಬೆಂಕಿ ಎರಡು ಇಟ್ಟಿದ್ದಾರೆ. ಕೋಪ ಮತ್ತು ಕಾಮವನ್ನು ಆಯ್ಕೆ ಮಾಡಿ ಬೆಂಕಿಗೆ ಬೀಳುವುದೋ ಅಥವಾ ಕ್ಷಮೆ ಮತ್ತು ಪ್ರೀತಿಯನ್ನು ಆಯ್ಕೆ ಮಾಡಿ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸಲು ಉಪಯೋಗವಾಗುವ ನೀರನ್ನು ಆಯ್ಕೆ ಮಾಡುವುದೋ? ಆಯ್ಕೆ ನಮ್ಮಲ್ಲಿದೆ. ಕೊನೆಯದಾಗಿ ಆತ್ಮೀಯರೇ, ನಿನ್ನ ಕಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತು ಹಾಕು. ನಿನ್ನ ಕೈ ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಡಿದು ಹಾಕು. ನಿನ್ನ ಸಂಪೂರ್ಣ ದೇಹ ನರಕಕ್ಕೆ ಹೋಗುವುದಕ್ಕಿಂತ ಒಂದು ಅವಯವ ನಾಶವಾಗುವುದು ಎಷ್ಟೋ ಮೇಲು ಎನ್ನುತ್ತದೆ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 5 ವಚನ 29-30. ಈ ರೀತಿ ಹೇಳುವಾಗ ನಿಜವಾಗಲೂ ಕಣ್ಣು ಕಿತ್ತು ಹಾಕು, ಕೈ ಕಾಲು ಕಡಿದು ಹಾಕು ಎಂದು ಅಕ್ಷರಶಃ ಹೇಳುತ್ತಿಲ್ಲ. ಬದಲಿಗೆ ಪಾಪಕ್ಕೆ ಮೂಲವಾಗಿರುವ ಎಲ್ಲಾ ಮಾರ್ಗಗಳಿಂದ ದೂರವಾಗಿ ಸರಿಯಾದ ಆಯ್ಕೆ ಮಾಡಿ ಕ್ರಿಸ್ತನ ಮಕ್ಕಳಾಗಿ ಬಾಳಲು ಕರೆ ನೀಡುತ್ತಿದ್ದಾರೆ ಪ್ರಭು ಯೇಸು. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.